good evening friends. In our previous class, we seen some point related to sampling and sampling terminology. What are the main terms coming under the heading sample? But in today's class, we will be see some more subheading, which are purposes of sampling, characteristic of sampling, and factor influencing on sampling. Okay, we will be see one by one. The purposes of sampling will be having four main purposes. First one ಯಾವುದಂದ್ರೆ economical. ನಾವು sampling ಅನ್ನು economical ಅಂತ ಯಾಕೆ ಕರಿತೀವಿ ಅಂದರೆ ಥ್ರೂಔಟ್ ದಿ ಇಂಡಿಯಾ ಎಲ್ಲ ಪಾಪ್ಯುಲೇಷನ್ ಅನ್ನು ಸ್ಟಡಿ ಮಾಡ್ಲಿಕ್ಕಾಗೋದಿಲ್ಲ ನಾವು. ಇಟ್ ಮೀನ್ಸ್ ಮೋರ್ ದ್ಯಾನ್ 100 crore ಪಾಪ್ಯುಲೇಷನ್ ಐತಿ, ಅದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ, ವಿಲ್ ಬಿ ಟೇಕ್ ಅ ಸ್ಯಾಂಪಲ್. Sample it is a representative of whole population. ಆ ಹೋಲ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ ಅನ್ನು ರಿಪ್ರೆಸೆಂಟ್ ಮಾಡೋದ್ರಿಂದ ಈ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರಿಂದ ರಿಸರ್ಚ್ ವರ್ಕ್ ಮಾಡಿ ಲಾಸ್ಟಿಗೆ ಜನರಲೈಸೇಷನ್ ಮಾಡ್ತೀವಿ. ದಟ್ಸ್ ವೈ ಇಟ್ ವಿಲ್ ಬಿ ಸೇವ್ ದಿ ಮನಿ, ಇಟ್ ವಿಲ್ ಬಿ ಸೇವ್ ದಿ ಟೈಮ್, ಇಟ್ ವಿಲ್ ಬಿ ಸೇವ್ ದಿ ಲೇಬರ್ ಕಾಸ್ಟ್ and it will be save the manpower also. That's why sampling it is having a main purpose is to economical. Second one, second purpose, it will be increase the quality of data. Sampling ಮಾಡೋದ್ರಿಂದ ಮೇನ್ ಉದ್ದೇಶ ಏನಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್, ಸ್ಟ್ರಾಟಿಫೈಡ್ ಇವೆಲ್ಲ ಸ್ಯಾಂಪ್ಲಿಂಗ್ ಮೆಥಡ್ ಬರ್ತಲ್ಲ, ಆ ಮೆಥಡನ್ನು ಅಪ್ಲೈ ಮಾಡೋದ್ರಿಂದ ಡಾಟಾದ ಕ್ವಾಲಿಟಿ ಹೆಚ್ಚಿಗೆ ಆಗುತ್ತೆ. ದಟ್ ಈಸ್ ಅ ಸೆಕೆಂಡ್ ಪರ್ಪಸ್. ಥರ್ಡ್ ಪರ್ಪಸ್ ಏನಂದ್ರೆ ಇಟ್ ವಿಲ್ ಬಿ ಗಿವ್ ಕ್ವಿಕ್ ರಿಸಲ್ಟ್ ಕ್ವಿಕ್ ಆಗಿ ಸಿಕ್ಬಿಡ್ತದೆ ನಾವು. ಓಕೆ. And fourth purpose is to it will be give accurate data or accuracy in result. Data collection ಮಾಡಿದ ಬಳಿಕ ಲಾಸ್ಟಕ್ಕೆ ರಿಸಲ್ಟ್ ಒಳಗೆ accuracy ಹೆಚ್ಚಿಗೆ ಆಗುತ್ತೆ. These are the four main purposes of sampling. Next characteristic ಬಂದಾಗ which are the main characteristic will be fulfilled by good sample. ಗುಡ್ ಶಾಂಪಲ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ಇದ್ರೆ ಅಷ್ಟೇ ಗುಡ್ ಶಾಂಪಲ್ ಅಂತ ಕರಿತೀವಿ. ಫಸ್ಟ್ ಒನ್ ಇಟ್ ವಿಲ್ ಬಿ ರೀಪ್ರೆಸೆಂಟೇಟಿವ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವ್ದು ಬೇಕಂದ್ರೆ ರೀಪ್ರೆಸೆಂಟೇಟಿವ್. ಟೋಟಲ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಅದು ರೀಪ್ರೆಸೆಂಟ್ ಮಾಡ್ತಿರ್ಬೇಕು, ಅದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಸೆಕೆಂಡ್ ಒನ್ ಇಟ್ ಶುಡ್ ನಾಟ್ ಬಿ ಹ್ಯಾವ್ ಬಯಾಸ್ ಆ್ಯಂಡ್ ಎರರ್. ಬಯಾಸ ಎರರ ಇರಬಾರ್ದು ಶಾಂಪಲ್ದಾಗ. ಬಯಾಸ ಎರರ ಇರಬಾರ್ದು ಶಾಂಪಲ್ದಾಗ. ದಟ್ ಈಸ್ ಅ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ಇಟ್ ಶುಡ್ ನಾಟ್ ಬಿ ಹ್ಯಾವ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇನ್ಕಂಪ್ಲೀಟ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು, ಇಟ್ ಶುಡ್ ನಾಟ್ ಬಿ ಹ್ಯಾವ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇನ್ಕಂಪ್ಲೀಟ್. ಈಗ ಒಬ್ಬರು ತೆಗೆದು ಮತ್ತೊಂದು ಸ್ಯಾಂಪಲ್ ಹಾಕೊಳ್ಳೋದು, ಮತ್ತೊಂದು ಸ್ಯಾಂಪಲ್ ತೆಗೆದು ಮತ್ತೊಂದು ಹಾಕೊಳ್ಳೋದು, ಈ ಥರ ಇರಬಾರ್ದು. ಅದ್ರ ಜೊತೆಗೆ ಅರ್ಧಕ್ಕೆ ಬಿಟ್ಟು ಹೋಗುವಂಥ ಸ್ಯಾಂಪಲನ್ನು ನಾವು ತಗೋಬಾರ್ದು. ಇಟ್ ಈಸ್ third characteristic of good sample. Next one, appropriate in sample size. Sample size ಹೆಂಗಿರಬೇಕಂದ್ರೆ ನಮ್ಮ ರಿಸರ್ಚ್ ವರ್ಕಿಗೆ ಅಪ್ರೋಪ್ರಿಯೇಟ್ ಇರಬೇಕು. ಯೂಶ್ವಲಿ ಮೋರ್ ದೆನ್ 60 sample size is good for our research work, routine ಆಗಿ. ಅದಕ್ಕಿಂತ ಕಡಿಮೆ ಅಂದರೆ ಲಾಸ್ಟ್ ಆ್ಯಂಡ್ ಲೀಸ್ಟ್ ಓನ್ಲಿ, ದಟ್ ಈಸ್ 30 ಲಾಸ್ಟ್. ಅದಕ್ಕಿಂತಲೂ ಕಮ್ಮಿ ಅಂದರೆ we cannot be get a valid result. More than 60 is appropriate for our research work. Okay, next one, that sample should be selected in the nature of randomly and how to give a chance of equal. randomly selection ಮಾಡ್ಕೋಬೇಕು ಶಾಂಪಲನ್ನು ಮತ್ತು ಈಕ್ವಲ್ ಚಾನ್ಸನ್ನು ಕೊಡಬೇಕು ಶಾಂಪಲಿಗೆ. ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಇದ್ದರೆ ಅಷ್ಟೇ ನಾವು ಗುಡ್ ಶಾಂಪಲ್ ಅಂತ ಕರಿತೀವಿ. What are the good characteristic or good, when we will call it as a good sample means those sample will be fulfilling these characteristics. First one, it should be representative. Second one, it should not be have bias and error. Third one, it should not be substituted and incomplete. Fourth one, appropriate sample size. Fifth one, randomly and equal chance of selection. These are the characteristic. Next,
ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಸ್ಯಾಂಪ್ಲಿಂಗ್ ಪ್ರೊಸೆಸ್. ನಾವು ಸ್ಯಾಂಪ್ಲಿಂಗ್ ಮಾಡುವಂಥ ಪ್ರೊಸೆಸ್ದಾಗ ಕೆಲವೊಂದು ಫ್ಯಾಕ್ಟರ್ಗಳು ಇನ್ಫ್ಲೂಯೆನ್ಸ್ ಆಗ್ತವೆ. ಆ ಫ್ಯಾಕ್ಟರ್ಗಳು ನಮ್ಮ ಶಾಂಪಲ್ ನೇಚರನ್ನು ಕಡಿಮೆ ಮಾಡ್ತಿರ್ತಾರೆ, ಅಥವಾ ಶಾಂಪಲ್ ಯಾರ್ಯಾರು ಶಾಂಪಲ್ ಬಯಾಸನ್ನು ಹೆಚ್ಚಿಗೆ ಮಾಡ್ತಿರ್ತಾವೆ. ಆ ಫ್ಯಾಕ್ಟರ್ಗಳು ಯಾವುವು ಅಂದ್ರೆ, ಫಸ್ಟ್ ಒಂದು ಫ್ಯಾಕ್ಟರ್ ಯಾವುದಂದ್ರೆ ನೇಚರ್ ಆಫ್ ರಿಸರ್ಚರ್ ನೇಚರು ಅದ್ರ ಮೇಲೆ ಫ್ಯಾಕ್ಟರ್ ಆಫ್ ಸ್ಯಾಂಪ್ಲಿಂಗ್ ಮೇಲೆ ಇನ್ಫ್ಲೂಯೆನ್ಸ್. Which are the factor influencing on process of sampling means, first one is nature of researcher nature first affect ಮಾಡ್ತದೆ. ಸೆಕೆಂಡ್ ನೇಚರ್ ಆಫ್ ಶಾಂಪಲ್ ಯಾವ ಥರ ತಗೋತಿರ್ತೀವಲ್ಲ ಆ ಶಾಂಪಲ್ಲು ಅದ್ರ ಮೇಲೆ ಅಫೆಕ್ಟ್ ಮಾಡ್ತಿರ್ತದೆ. ಆಮೇಲೆ ಲಾಸ್ಟಕ್ಕೆ ಸರ್ಕಮ್ಸ್ಟಾನ್ಸಸ್ ಸರೌಂಡಿಂಗ್ ನೇಚರು ಅಫೆಕ್ಟ್ ಮಾಡ್ತಿರ್ತವೆ. ದೀಸ್ ಆರ್ ದ ಮೇನ್ ಬ್ರಾಡ್ ಕ್ಲಾಸಿಫಿಕೇಶನ್ ಆಫ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಸ್ಯಾಂಪ್ಲಿಂಗ್ ಪ್ರೊಸೆಸ್. ಈ ನೇಚರ್ ಆಫ್ ರಿಸರ್ಚರ್ ಬಂದಾಗ ಇಲ್ಲಿ ರಿಸರ್ಚರ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬರ್ತಾವೆ. ಯಾವ್ಯಾವ ಅಂದ್ರೆ, ರಿಸರ್ಚರ್ ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ದರು, ರಿಸರ್ಚರ್ಗೆ ರಿಸರ್ಚ್ ವರ್ಕ್ ಬಗ್ಗೆ ಗೊತ್ತಿರಲಿಲ್ಲ, ಸ್ಯಾಂಪ್ಲಿಂಗ್ ಮೆಥಡ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಸ್ಯಾಂಪ್ಲಿಂಗ್ ಟೆಕ್ನಿಕ್ ಗೊತ್ತಿಲ್ಲ, ಆಮೇಲೆ ಕ್ವಶನರಿ ಫ್ರೇಮ್ವರ್ಕ್ ಗೊತ್ತಿಲ್ಲ, ಡಾಟಾ ಕಲೆಕ್ಷನ್ ಪ್ರೊಸೆಸ್ ಗೊತ್ತಿಲ್ಲ, ಅಂದರೆ ಇನ್ಎಕ್ಸ್ಪೀರಿಯನ್ಸ್ಡ್ ರಿಸರ್ಚರ್. ಆ ಟೈಮ್ದಾಗ ಸ್ಯಾಂಪ್ಲಿಂಗ್ ಪ್ರೊಸೆಸ್ ಮೇಲೆ ಇಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಇಂಟ್ರೆಸ್ಟ್. ರಿಸರ್ಚರ್ಗೆ ಇಂಟ್ರೆಸ್ಟ್ ಇರೋದಲ್ಲ, he is more interested towards the cardiology department, then we are forcing him to study on the respiratory system. ಅವನ ಇಂಟ್ರೆಸ್ಟ್ ಇರೋದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಐತಿ, ನಾವು ಫೋರ್ಸ್ ಮಾಡೋದು ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತದೆ. ಅವನು he will be not more interested and whole research work will be going to be haphazard, ಅಥವಾ whole research work ಏನಾಗ್ತೈತಿ ನೆಗ್ಲೆಕ್ಟ್ ಆಗ್ತದೆ. Okay, that is about lack of interest. Next, lack of honesty. ಅವನೊಳಗೆ ಪ್ರಾಮಾಣಿಕತೆ ಇರ್ಲಿಕ್ಕಂದ್ರೆ ಫಾಲ್ಸ್ ರೀಡಿಂಗ್, ಯಾರ್ದು ಕದ್ದು ಅದನ್ನ ತಂದು ಸೇಮ್ ಡಾಟಾನ ಮತ್ತೊಬ್ರೊಳಗೆ ಹಾಕಿದ್ರು, ಪ್ಲಾಗ್ಯಾರಿಸಮ್ ಮಾಡಿದ್ರು, ಅಂದರೆ ಕೆಲವೊಂದು ಕಾಪಿ ಪೇಸ್ಟ್ ಮಾಡ್ತಾರಲ್ಲ, ಸೇಮ್ ರಿಸರ್ಚ್ ವರ್ಕನ್ನು ಮಾಡಿ ಅಂತ ಹೇಳ್ಬೋದು, ಬೇರೆದವ್ರದ್ದು ಡಾಟಾನ ಕಲೆಕ್ಟ್ ಮಾಡಿ ತನ್ನ ರಿಸರ್ಚ್ ವರ್ಕ್ ಒಳಗೆ ಆ್ಯಡ್ ಮಾಡಿ ವಿತೌಟ್ ಗಿವಿಂಗ್ ಎನಿ ರೆಫರೆನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ, ಅಂಥವಕ್ಕೆಲ್ಲ ಲ್ಯಾಕ್ ಆಫ್ ಹಾನೆಸ್ಟಿ ಅಂತ ಕರೀತಾರೆ. ಪ್ರಾಮಾಣಿಕತೆ ಇರೋದಿಲ್ಲ ಅವ್ರ ರಿಸರ್ಚ್ ವರ್ಕ್ದಾಗ. ದಟ್ ಈಸ್ ಥರ್ಡ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್. ನೆಕ್ಸ್ಟ್ ಒನ್, ಇನ್ಕ್ರೀಸ್ ವರ್ಕ್ ಲೋಡ್. ಕೆಲವೊಂದು ಸ್ವಲ್ಪ ರಿಸರ್ಚ್ ವರ್ಕರ್ಗೆ ಏನು ಮಾಡ್ತೀವಿ, ವರ್ಕ್ ಲೋಡ್ ಹೆಚ್ಚು ಕೊಟ್ಬಿಡ್ತೀವಿ, ಅಥವಾ ಟೈಮನ್ನು ಶಾರ್ಟ್ ಮಾಡಿಬಿಡ್ತೀವಿ. 3 ತಿಂಗಳು ಸ್ಟಡಿ ಮಾಡುವಂಥ ರಿಸರ್ಚ್ ವರ್ಕನ್ನು ಒಂದು ವಾರದಾಗ ಮುಗಿಸ್ಬಿಡಪ್ಪ ಅಂತ ಹೇಳ್ಬಿಡ್ತೀವಿ. ವಿಲ್ ಬಿ ಇನ್ ಲೆಸ್ ಟೈಮ್. ಅವಾಗ ಏನು ಮಾಡಿಬಿಡ್ತೈತಿ, ಮೆಂಟಲ್ ಸ್ಟ್ರೆಸ್ ಆಗಿಬಿಡ್ತದೆ. ವರ್ಕ್ ಲೋಡ್ ಹೆಚ್ಚಿಗಾಗಿ ಏನು ಮಾಡ್ತಾನೆ, ಅವನು ಕಾಪಿ ಪೇಸ್ಟ್ ಮಾಡ್ಕೊತ ಹೋಗ್ಬಿಡ್ತಾನೆ, ಅಥವಾ ಕರೆಕ್ಟ್ ಆನ್ಸರ್ ರೆಡಿ ಮಾಡೋದಿಲ್ಲ, ಫೀಲ್ಡ್ ವಿಸಿಟ್ ಮಾಡೋದಿಲ್ಲ, ಡಾಟಾ ಕಲೆಕ್ಷನ್ ಮಾಡೋದಿಲ್ಲ, ಏನು ಮಾಡ್ತಾನೆ, ಕಾಪಿ ಪೇಸ್ಟ್ ಮಾಡ್ಕೊತ ಹೋಗ್ಬಿಡ್ತಾನೆ. ದಟ್ ಈಸ್ ಅಬೌಟ್ ಇನ್ಕ್ರೀಸ್ ವರ್ಕ್ ಲೋಡ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ಇನ್ಅಡೆಕ್ವೇಟ್ ಸೂಪರ್ವಿಷನ್. ರಿಸರ್ಚ್ ಗೈಡ್ ಇದ್ದಾವ, ರಿಸರ್ಚ್ ಗೈಡ್ಶಿಪ್ ಇದ್ದಾವ, ಅವನು ರಿಸರ್ಚರ್ ಮೇಲೆ ಸರಿಯಾಗಿ ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ, ಅಥವಾ ಮೇಲೆ ಇಂಟ್ರಾಕ್ಷನ್ ಮಾಡೋದಿಲ್ಲ, ಗೈಡೆನ್ಸ್ ಕೊಡೋದಿಲ್ಲ, ಏನು ರಿಸರ್ಚ್ ಪ್ರೊಸೆಸ್ ಏನು ನಡೆದೈತೆ ಅನ್ನೋದು ಅವ್ನು ಗೊತ್ತಿರೋದಿಲ್ಲ. ಅಂಥದಕ್ಕೆ ಇನ್ಅಡೆಕ್ವೇಟ್ ಸೂಪರ್ವಿಷನ್ ಅಂತ ಕರೀತೀವಿ. ದೀಸ್ ಆರ್ ದ ನೇಚರ್ ಆಫ್ ರಿಸರ್ಚರ್ ವಿಚ್ ವಿಲ್ ಬಿ ಎಫೆಕ್ಟ್ ಆನ್ ಪ್ರೊಸೆಸ್ ಆಫ್ ಸ್ಯಾಂಪ್ಲಿಂಗ್. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಸ್ಯಾಂಪಲ್. ಕೆಲವೊಂದು ಸ್ವಲ್ಪ ಕಲೆಕ್ಟ್ ಮಾಡಿದ ಸ್ಯಾಂಪಲ್ ನೇಚರು ಅಫೆಕ್ಟ್ ಮಾಡ್ತಾವೆ. ಯಾವಾಗ ಅಂದರೆ, ಇನ್ಅಪ್ರೋಪ್ರಿಯೇಟ್ ಟೆಕ್ನಿಕ್, ಸ್ಯಾಂಪ್ಲಿಂಗ್ ಮೆಥಡ್ ಅದಾವೆ. ಯಾವುವು, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ನಾವು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗನ್ನು ಹೆಚ್ಚಿಗೆ ಯೂಸ್ ಮಾಡ್ಕೋತೀವಿ, ಯಾಕಂದರೆ ದೇರ್ ಇಸ್ ಅ ರ್ಯಾಂಡಮೈಸೇಷನ್. ಅದನ್ನು ಬಿಟ್ಟು ನಾವು ನಾನ್ ಪ್ರೊಬ್ಯಾಬಿಲಿಟಿ ಕನ್ವಿನೆನ್ಸ್ ಸಲುವಾಗಿ ನಾನ್ ಪ್ರೊಬ್ಯಾಬಿಲಿಟಿ ಯೂಸ್ ಮಾಡಿದ್ರು, ಇಟ್ ವಿಲ್ ಬಿ ಎಫೆಕ್ಟ್ ಆನ್ ದ ರಿಸರ್ಚ್. ಅದರ ಸಲುವಾಗಿ ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಸಿಂಗ್ ಆನ್ ಸ್ಯಾಂಪ್ಲಿಂಗ್ ಪ್ರೊಸೆಸ್. ಓಕೆ, ನೆಕ್ಸ್ಟ್ ಸ್ಯಾಂಪಲ್ ಸೈಜು ಅಫೆಕ್ಟ್ ಮಾಡ್ತದೆ. ಇಲ್ಲಿ ಏನಾಗ್ತದೆ, ಲಾರ್ಜರ್ ದೆನ್ ದ ರಿಕ್ವೈರ್ಮೆಂಟ್. ನಮಗೆ ಅಪ್ರಾಪ್ರಿಯೇಟ್ ರಿಕ್ವೈರ್ಮೆಂಟ್ 60 to 100 ಸ್ಯಾಂಪಲ್ ಇಸ್ ಇನಫ್.
ಮೋರ್ ದ್ಯಾನ್ 500 ಮಾಡಿದೀವಲ್ಲ ಅಲ್ಲಿ ಏನಾಗ್ತದ ಸ್ಯಾಂಪಲ್ ಹೆಟ್ರೋಜಿನಸ್ ಸ್ಯಾಂಪಲ್ ಆಗ್ತದೆ. ಹೆಟ್ರೋಜಿನಸ್ ಸ್ಯಾಂಪಲ್ ಆದರೆ ರಿಸರ್ಚ್ ವರ್ಕಿಗೆ ಪ್ರಾಬ್ಲಮ್ ಆಗ್ತದೆ. ಅದರ ಸಲುವಾಗಿ ಅಪ್ರಾಕ್ಸಿಮೇಟ್ ಆರ್ ಸೂಟೇಬಲ್ ಸೈಜ್ ಶುಡ್ ಬಿ ಸೆಲೆಕ್ಟ್. ನಾಟ್ ಮೋರ್ ದ್ಯಾನ್ ರಿಕ್ವೈರ್ಡ್, ನಾಟ್ ಲೆಸ್ ದ್ಯಾನ್ ದ ರಿಕ್ವೈರ್ಡ್. ಹೆಚ್ಚಿಗೆ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಸ್ಮಾಲ್ ಸ್ಯಾಂಪಲ್ ಸೈಜ್ ತೊಗೊಂಡಿವಲ್ಲ, ಲೆಸ್ ದ್ಯಾನ್ 30 ಸ್ಯಾಂಪಲ್ ಸೈಜ್ ತೊಗೊಂಡಿವಲ್ಲ, ಇಲ್ಲಿ ಏನಾಗ್ತದೆ ಜನರಲೈಸೇಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗಿಬಿಡ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಸೆಕೆಂಡ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ದ ಸ್ಯಾಂಪಲಿಂಗ್ ಪ್ರೊಸೆಸ್. ಆ್ಯಂಡ್ ನೆಕ್ಸ್ಟ್ ಒನ್ ಡಿಫೆಕ್ಟಿವ್ ಸ್ಯಾಂಪಲ್ ಫ್ರೇಮ್. ನಾವು ಸೆಲೆಕ್ಷನ್ ಮಾಡಿದಂಥ ಸ್ಯಾಂಪ್ಲಿಂಗ್ ಫ್ರೇಮ್ ಅಥವಾ all elements whatever we are going to be studying that is having a defect. ನಾವು ಸ್ಟಡಿ ಮಾಡುವಂಥ ಫ್ರೇಮ್ ಏನು ಯೂಶ್ವಲಿ ಫಾರ್ ಎಕ್ಸಾಂಪಲ್ ನಾವು ಸ್ಟಡಿ ಮಾಡೋದು ಡಯಾಬಿಟಿಕ್ ಪೇಷಂಟ್ ಫ್ರೇಮ್ ವರ್ಕ್ ಮೇಲಾದ್ರೆ ಅಲ್ಲಿರುವಂಥ ಸ್ಯಾಂಪಲ್ ಎಲ್ಲ ರಿನಲ್ ಫೇಲ್ವರ್ ಇದ್ದು ಅದು ಉಪಯೋಗ ಆಗೋದಿಲ್ಲ. ನಮಗೆ ಯಾವುದು ಬೇಕು ಅದೇ ಫ್ರೇಮ್ ಇರಬೇಕು. when we are going to be studying on the diabetic patient, our sample frame should be with a diabetic patient. Okay, this is about nature of sample. Last one bandaga how the circumstances will be affect on the sampling process means, first one, lack of time. There is a time shortage is there, that is also affecting. Fast time ಮಾಡಿಬಿಡ್ತೀವಿ ಪ್ರೊಸೆಸನ್ನು. ಡಾಟಾ ಕಲೆಕ್ಷನ್ ಇಟ್ಕೊಂಡು ಪ್ರೊಸೆಸಿಂಗ್, ಅನಲೈಸಿಸ್, ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ ಇವೆಲ್ಲ ಫಾಸ್ಟ್ ಆಗಿಬಿಡ್ತಾವೆ. ನಡ್ಬರ್ಕ ಡಾಟಾ ಕಟ್ ಹಾಕೋತ ಹೋಗ್ತದೆ. ನೆಕ್ಸ್ಟ್ ಒನ್ ಲಾರ್ಜ್ ಏರಿಯಾ. ನಾವು ಸ್ಟಡಿ ಮಾಡುವಂಥ ಏರಿಯಾ ಭಾಳ ಜಿಯೋಗ್ರಫಿಕಲ್ ಏರಿಯಾ ಲಾರ್ಜ್ ಇರ್ತಿರೋ, ಇಟ್ ವಿಲ್ ಬಿ ಟೇಕ್ ಲಾಟ್ ಆಫ್ ಟೈಮ್ ಆ್ಯಂಡ್ ಲೇಬರ್, ಅದು ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಲ್ಯಾಕ್ ಆಫ್ ಕೋಆಪರೇಷನ್. ರಿಸರ್ಚರು ಸರಿ ಇರ್ತಾರೆ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಕು ಸರಿ ಇರ್ತದೆ, ಆದರೆ ಇನ್ಫಾರ್ಮೇಷನ್ ಕೂಡ ಅವ್ರು ಸರಿ ಇರೋದಿಲ್ಲ, ಕೋಆಪರೇಷನ್ ಇರೋದಿಲ್ಲ. ಯಾವುದೊಂದು ವಿಕ್ಟಿಮ್ ಅಥವಾ ಪೇಷಂಟ ಅಥವಾ ಕೊಡುವಂಥ ರೆಸ್ಪಾಂಡೆಂಟ ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಅದು ಶಾಂಪ್ಲಿಂಗ್ ಪ್ರೊಸೆಸ್ ಮೇಲೆ ಇಫೆಕ್ಟ್ ಆಗ್ತದೆ. ತಪ್ಪು ಹೇಳಾಕತ್ತಿಲ್ಲೋ ಅಥವಾ ಹಿಡನ್ ಇಡ್ಲಾಗ್ತಿಲ್ಲೋ ಅವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾವೆ. ನೆಕ್ಸ್ಟ್ ಒನ್ ನ್ಯಾಚುರಲ್ ಕೆಲಾಮಿಟೀಸ್. ಕೆಲವೊಂದು ಸಿಚುವೇಶನ್ದಾಗ ಎಮರ್ಜೆನ್ಸಿ ಸಿಚುವೇಶನ್ ಎಕ್ಸಿಸ್ಟ್ ಆಗಿಬಿಡ್ತಾವೆ. ನ್ಯಾಚುರಲ್ ಕೆಲಾಮಿಟೀಸ್ ಫಾರ್ ಎಕ್ಸಾಂಪಲ್ ಫ್ಲೋಡ್ಸ, ಕಮ್ಯುನಿಕೇಬಲ್ ಡಿಸೀಸ್, ಅರ್ಥಕ್ವಿಕ್ ಇಂಥವಾಗಿರ್ತಾವೆ. ಆವಾಗ ಏನು ಮಾಡ್ತದೆ ಸ್ಯಾಂಪ್ಲಿಂಗ್ ಪ್ರೊಸೆಸ್ ಅಷ್ಟೇ ಸ್ಟಾಪ್ ಆಗಿಬಿಡ್ತದೆ. ಈಗ ನಾವು ಕೋವಿಡ್-19 ಸ್ಯಾಂಪಲ್ ಕಲೆಕ್ಟ್ ಮಾಡ್ಲಾತ್ತಾಗ ಕೆಲವೊಂದು ಕಡೆ ಹೆವಿ ರೇನ್ ಆಗಿ ಫ್ಲೋಡ್ಸ್ ಆದವು, ಮಡ್ ಸ್ಲೈಡ್ಸ್ ಆದವು, ನೆರೆ ಹಾವಳಿ ಮತ್ತು ನೀರು ಮಣ್ಣು ಕೊರೆತ ಇಂಥವೆಲ್ಲ ಏನಾಗಲ್ಲ, ಇವೆಲ್ಲ ಸ್ಯಾಂಪ್ಲಿಂಗ್ ಪ್ರೊಸೆಸ್ಗೆ ಸ್ಟ್ರಕ್ ಮಾಡಿಬಿಡ್ತಾವೆ. ದೀಸ್ ಆರ್ ದ ಫ್ಯಾಕ್ಟರ್ಸ್, ಸರ್ಕಮ್ಸ್ಟಾನ್ಸಸ್ will be affect on sampling process. What are the factor influencing on sampling process means, first one nature of researcher, second one nature of sample, last one circumstances. By this will we conclude our topic. Main, what are the purposes of sampling, second one characteristic of good sampling, and factor influencing on sampling. Within that again 3 types: nature of researcher, nature of sample, and surrounding circumstances. By this we will finish today class. In upcoming class we will study about sampling steps. Thank you.